ಇವತ್ತು ಬೆಳಗ್ಗೆ 7 ಗಂಟೆ ನಾವೆದ್ದಾಗ ಇನ್ನೂ ಮಂಜೆಲ್ಲ ತುಂಬ ಮಂಜಿತ್ತು. ಸರಿ ಬೆಳಗ್ಗೆ ಎದ್ದಿದ ತಕ್ಷಣ ಹೊರಗಡೆ ಬಂದು ಒಂದ್ಸರಿ ಎಲ್ಲ ವಿಸಿಟ್ ಆಗ್ತೀವಲ್ಲ, ಹಾಗೆ ನಾನು ಎದ್ದು ಬಾಗಿಲು ತೆಗೆದಿದ ತಕ್ಷಣ ನಮ್ಮ ಕಣ್ಣು ಮುಂದೆ ಬಂದಿದ್ದು ಇವತ್ತು ತುಂಬ ಭಯಂಕರವಾದ ದೃಶ್ಯ. ತುಂಬ JCBಗಳು, ಒಂದು 4-5 ಪೊಲೀಸು ಮತ್ತು ಪೊಲೀಸ್ ರಿಸರ್ವು, ತುಂಬ ಅಂದರೆ ತುಂಬ ಆಫೀಸರ್ಗಳು, ಕಲೆಕ್ಟ್ರು, IAS ಆಫೀಸರ್ಗಳು ಎಲ್ಲರೂ ತುಂಬ ನಮ್ಮ ರೋಡ್ ತುಂಬ ತುಂಬಿಕೊಂಡಿದ್ರು. ನೋಡಿ ಹೋಗ್ತಾ ಇದ್ದಾರೆ. ಏನಂತ ಒಂದು ಕ್ಷಣ ನಮಗೂ ಗೊತ್ತಾಗಲಿಲ್ಲ. ತುಂಬಾ ಗಾಬರಿ ಆಯಿತು. ಎದ್ದಿದ ತಕ್ಷಣ ಈ ದೃಶ್ಯ ನೋಡ್ತಾ ಇರೋದು ತುಂಬಾ ಗಾಬರಿ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅಕ್ಕಪಕ್ಕದವರೆಲ್ಲ ಕೇಳಿ ತಿಳ್ಕೊಂಡ್ಮೇಲೆ ಗೊತ್ತಾಯಿತು. ನೋಡಿ ಆಂಬುಲೆನ್ಸ್ 2 ಮತ್ತು ಅಗ್ನಿಶಾಮಕ ದಳವರು ಎಲ್ಲರೂ ಅಂದರೆ ತುಂಬ ಅಧಿಕಾರಿಗಳು ಕಾರಲ್ಲಿ ಬಂದು ಇಳಿತಾನೇ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಮತ್ತು ಅವ್ರವ್ರ ವೆಹಿಕಲ್ಗಳಲ್ಲಿ ಪೊಲೀಸ್ ಜೀಪು ತುಂಬ ಅಂದ್ರೇ ತುಂಬ ಜಾತ್ರೆ ಥರ ಆಗೋಗಿತ್ತು. ನಮ್ಮ ರೋಡು 7 ಗಂಟೆಗೆ ಮುಂಚೆನೇ ಎಲ್ಲ ಬಂದಿದೆ. ಆದರೆ ನಾವು ಎದ್ದಿದ್ದು 7 ಗಂಟೆಗೆ. ಎದ್ದಿದ ತಕ್ಷಣ ಈ ದೃಶ್ಯ ನೋಡಿ ತುಂಬಾ ಭಯಂಕರ ಅನ್ನಿಸ್ತು. ಆಮೇಲೆ ಗೊತ್ತಾಗಿದ್ದು ಏನಂದರೆ, ಇಲ್ಲಿ ಅಕ್ರಮವಾಗಿ ಗೌರ್ಮೆಂಟ್ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅಂತ ಅದನ್ನೆಲ್ಲ ತೆರವುಗೊಳಿಸೋಕ್ಕೆ ಬಂದಿರೋದು. ನೋಡಿ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಕಾಣಿಸುತ್ತೆ JCB ಅಷ್ಟು ಬೇಗ ಬಂದು ತನ್ನ ಕಾರ್ಯಾಚರಣೆ ಮಾಡ್ತಾಯಿದೆ. ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅಲ್ಲಿದ್ದವರೆಲ್ಲ ತುಂಬ ಮಿಡ್ಲ್ ಕ್ಲಾಸ್ ಜನಗಳೆಲ್ಲ ಏನೋ ಒಂದು ಸ್ವಲ್ಪ ಜಾಗ ಅಂತ ಇತ್ತು, ಒಂದು ಮನೆಗಳು ಕಟ್ಕೊಂಡು ಇದ್ದರು. ಅದು ಅವ್ರು ಯಾರೋ ಪಾಪ ಸುಮ್ಮನೆ ತೊಗೊಂಡಿದ್ದಲ್ವಂತೆ. ಎಲ್ಲ ಯಾರೋ ಒಬ್ಬ ಮನುಷ್ಯನ ಹತ್ರ 2 ಲಕ್ಷ 3 ಲಕ್ಷ ಈ ಥರ ಕೊಟ್ಟು ಅವರು ಈ ಜಾಗನ ಖರೀದಿ ಮಾಡಿಕೊಂಡು ಮನೆಗಳನ್ನ ಕಟ್ಕೊಂಡಿದ್ರು. ಆದರೆ ಇವರು ಗೌರ್ಮೆಂಟವರು, ಈ BBMP ಅವರು ನೋಟಿಸ್ಗಳು ಕೊಟ್ಟಿದ್ರಂತೆ. ಲಾಸ್ಟು 10 ದಿವಸದ ಮುಂಚೆನೂ ಒಂದು ನೋಟಿಸ್ ಕೊಟ್ಟಿದ್ರಂತೆ. ಇವ್ರು ಎಷ್ಟು ಜನ ಅದನ್ನು ಗಮನಕ್ಕೆ ತೊಗೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಗಮನ ತೊಗೊಂಡಿರೋರು ಬೇರೆ ಮನೆ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂದವರೆಲ್ಲ ಸ್ವಲ್ಪ ಜನ ಎಲ್ಲ ಪಾತ್ರೆಗಳು ಎತ್ಕೊಂಡು ಈಚೆ ಹೊರಗಡೆ ಕೂತ್ಕೊಂಡು ಗೋಳಾಡ್ತಾ ಇದ್ರಂತೆ. ನಾವು ಹತ್ರ ಹೋಗಲಿಲ್ಲ. ಇಲ್ಲಿ ನಮ್ಮ ಮನೆಯಿಂದ ಕಾಣಿಸ್ತಿರೋ ದೃಶ್ಯನೇ ನೋಡಿದ್ದು. ಆದರೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಅವರು ಅಷ್ಟು ಬೇಜಾರು ಮಾಡ್ಕೊಳ್ತಾ ಇರೋದು, ಅರ್ಚ್ಕೊತಾ ಇರೋದು ಮತ್ತು ಅಳ್ತಾ ಇರೋದು ಎಲ್ಲ ಅಂದರೆ ತುಂಬ ಕರುಳು ಹಿಂಡೋ ದೃಶ್ಯ ಆಗೋಯಿತು. ನಾವು ಆ ಸ್ಪಾಟಲ್ಲಿದ್ದು ನೋಡಿ ತುಂಬಾ ಬೇಜಾರಾಯಿತು. ಇನ್ನು ಹತ್ರ ಹೋಗಿದರೆ ಇನ್ನೂ ತುಂಬ ಬೇಜಾರಾಗ್ತಾಯಿತ್ತು. ನೋಡಿ ತುಂಬ ಬರೀ ಲೇಡೀಸೇ ಆ ಭಾಗದಲ್ಲಿರೋ ಜನಗಳು ಹತ್ಕೊಂಡು ಬೈಕೊಂಡು, ಸ್ವಲ್ಪ ಜನ ಅರ್ಚ್ಕೊಂಡು, ಯಾರನ್ನ ಇವಾಗ ಸಿಕ್ಕಿದ್ರೆ ಅವ್ರಿಗೆ ಹೊಡೆದು ಬಿಡೋಷ್ಟು ಆಕ್ರೋಶ, ಆ ಥರ ಎಲ್ಲ ಜನ ಬರ್ತಾಯಿದ್ದಾರೆ ತುಂಬ ನೊಂದ್ಕೊಂಡು. ಇವತ್ತು ಶನಿವಾರ ಡಿಸೆಂಬರ್ 20ನೇ ತಾರೀಕು ಈ ಘಟನೆ ನಡೆದಿದ್ದು. ಎಷ್ಟು ಅಧಿಕಾರಿಗಳಂದರೆ ಸುಮಾರು 1,000 ಜನವರೆಗೂ ಪೊಲೀಸವರಿಂದ ಹಿಡಿದು ಸೆಕ್ಯೂರಿಟಿಗಳು, ಜಿಲ್ಲಾಧಿಕಾರಿಗಳು, IAS ಆಫೀಸರ್ಗಳು ಮತ್ತು ಅದಕ್ಕೆ ಯಾವ್ಯಾವ ಥರ ಜನ ಬೇಕೋ ಎಲ್ಲ ಜನನೂ ಅಷ್ಟು 1,000 ಜನವರೆಗೂ ಬಂದ್ಬಿಟ್ಟಿದ್ರಂತೆ. ಇಲ್ಲಿ ಮನೆ ಕಟ್ಕೊಂಡಿರೋದು 1,500 ಮನೆಗಳಿದೆ ಅಂತ ಯಾರೋ ಹೇಳಿದ್ರು. ಕಟ್ಕೊಂಡು ವಾಸ ಮಾಡ್ತಿದ್ದವರು ಅಷ್ಟೂ ತೆರವುಗೊಳಿಸ್ಬಿಟ್ರು. ಒಂದು 6-7 JCB ಬಂತು. ತಕ್ಷಣ ಕಾರ್ಯಾಚರಣೆ ಆರಂಭ ಮಾಡಿಬಿಟ್ರು. ಮೀಡಿಯಾದವರು ಎಲ್ಲ ಬಂದರು. ನೋಡಿರಿ ಆ ಜನಗಳ ಆಕ್ರಂದನ ಮತ್ತು ಅವರು ನೋವು ಎಲ್ಲ, ಅವ್ರು ಅಳ್ತಾ ಇದ್ದಿದ್ದು ಎಲ್ಲ ನೋಡಿ ತುಂಬಾ ಬೇಜಾರಾಯಿತು. ನೋಡಿ ಇವರು ಯಾರು IAS ಆಫೀಸರ್, ಕಲೆಕ್ಟರು ಇಲ್ಲಿ ಬಂದು ಮತ್ತೆ ಇಲ್ಲಿ ಈ ಭಾಗದ ದೊಡ್ಡ MLAಗಳು ಯಾರೋ ಗೊತ್ತಿಲ್ಲ ನನಗೂ, ಅವರೆಲ್ಲ ಬಂದು ಮತ್ತೆ ಇಲ್ಲಿ ನ್ಯಾಯ ಪಂಚಾಯಿತಿ ಏನೇನೋ ಮಾಡಿದ್ರು ಅದು ಆಗಲಿಲ್ಲ. ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾನೇ ಇದ್ದರು. JCB ತನ್ನ ಪಾಡಿಗೆ ತಾನು ಒಂದು 6 JCB 7 JCB ನೋಡ್ರಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾನೇ ಇದೆ. ಸುಮ್ಮನೆ ಎಷ್ಟು ಅರ್ಚಿದ್ರು ಅಷ್ಟೇ, ಎಷ್ಟು ಇದು ಮಾಡಿದ್ರು ಅಷ್ಟೇ. ಜನ ಮೋಸ ಹೋಗ್ಬಿಟ್ಟಿದ್ದಾರೆ. ಯಾರಿಗೋ ಕಾಸು ಕೊಟ್ಟು ಜಾಗ ಸಿಕ್ತಲ್ಲಪ್ಪ ಅಂತ ಒಂದು ಮನೆ ಕಟ್ಕೊಂಡು ಖುಷಿಯಿಂದ ಇಷ್ಟು ದಿನ ಇದ್ದರು. ಇವತ್ತು ತುಂಬ ಅವ್ರಿಗೆ ಅವರ ನರಳಾಟ ನೋಡೋಕ್ಕೆ ಆಗಲಿಲ್ಲ. ತುಂಬ ಬೇಜಾರಾಯಿತು. ಇವತ್ತು ಬೆಳಗ್ಗೆ ಏನು ಕೆಲಸ ಮಾಡೋಕ್ಕೂ ನಮಗೂ ಮನೇಲಿ ಆಗಲಿಲ್ಲ. ಅಷ್ಟು ನೋವು, ಅಷ್ಟು ಕರುಳು ಹಿಂಡುವ ದೃಶ್ಯಗಳು ಇವೆಲ್ಲ ನೋಡಿ ತುಂಬಾ ಬೇಜಾರಾಯಿತು. ಇದು ಯಲಹಂಕ ಕೋಗಿಲು ಶ್ರೀನಿವಾಸಪುರದಲ್ಲಿರೋ ಲೇಔಟ್ ಇದು BBMPಗೆ ಸೇರಿರೋ ಜಾಗ ಅಂತೆ. ಮತ್ತೆ JCBಗಳು ಬರ್ತಾನೇ ಇದೆ. ಕೆಲಸ ಮತ್ತೆ ಹೊಸ JCBಗಳನ್ನ ತರಿಸ್ತಾನೇ ಇದ್ದಾರೆ. ಕೆಲಸ
ಮಾಡಿಸ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.